ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಎಲ್ಲರಿಗೂ ಮತ್ತೊಮ್ಮೆ ಅಭಿಲಾಷ್ ಡೈರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ನನ್ನ ಹತ್ರ ಇದೆ ಈ ಆಕ್ಸಾರ್ ಎಕ್ಸ್ ಸ್ಪೋರ್ಟ್ ಅನ್ನೋ ಮಾಡೆಲ್ ಹೆಲ್ಮೆಟ್. ಇದರ ಕಾಸ್ಟ್ ಆಗಿರುತ್ತೆ 4700. ನಾನು ಇದನ್ನು ಮೈಸೂರಿನಲ್ಲಿರೋ ಬೈಕ್ ಸ್ಟುಡಿಯೋಸ್ನಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಈಗಾಗಲೇ ನಾನು ಕೆಲವು ರೈಡ್ಸ್ ಕೂಡ ಮಾಡಿದ್ದೀನಿ. ಇದರಲ್ಲಿ ವಿಂಡ್ ನಾಯ್ಸ್ ಕೂಡ ಆದಷ್ಟು ಅವಾಯ್ಡ್ ಆಗುತ್ತೆ. ಪಿನ್ ಲಾಕ್ ವೈಸರ್ ಕೂಡ ಇದೆ ಇದರಲ್ಲಿ. I don't understand. ಸೊ ಯಾವುದೇ ರೀತಿ ಫಾಗ್ ಅಥವಾ ಮಿಸ್ಟೇಕ್ ಕಂಡೀಷನ್ಸ್ನಲ್ಲಿ ನೀವು ರೈಡ್ ಮಾಡುವಾಗ ಮುಂದೆ ಫಾಗಿ ಆಗೋದಾಗಲಿ ಅಥವಾ ನೀವು ಬ್ರೀದ್ ಮಾಡುವಾಗ ಅಲ್ಲಿ ಮುಂದೆ ಫಾಗಿ ಆಗುವಂಥದ್ದಾಗಲಿ ಆಗೋದಿಲ್ಲ. ಪಿನ್ ಲಾಕ್ ವೈಸರ್ಸ್ ಇರುವಂಥ ಹೆಲ್ಮೆಟನ್ನು ಪರ್ಚೇಸ್ ಮಾಡಿ ಆದಷ್ಟು. ಈ ಕಣ್ಣಲ್ಲಿ ಏನೇನು ನೋಡ್ಬೇಕು. ಆ್ಯಂಡ್ ನೋಡ್ತಾ ಇರ್ಬೋದು, ಕಲರ್ ಕಾಂಬಿನೇಷನ್ ಬಂದು ನ್ಯಾಡೋ ಗ್ರೇ ಮತ್ತು ಆರೆಂಜ್ ಮಿಕ್ಸ್ಡ್ ಆಗಿದೆ. ಇದು ನನಗೆ ತುಂಬ ಲೈಕ್ ಆಯಿತು. ಇದರಲ್ಲಿ ಬ್ಲೂ ಮತ್ತು ವೈಟ್ ಕೂಡ ಕಲರ್ಸ್ ಇತ್ತು. ನನಗೆ ಇದು ಸ್ವಲ್ಪ ನ್ಯಾಡೋ ಗ್ರೇ ಇದ್ದಿದ್ದರಿಂದ ಸ್ವಲ್ಪ ತುಂಬ ಪ್ರೀಮಿಯಂ ಲುಕ್ ಕಾಣಿಸ್ತಾ ಇತ್ತು. ಹಾಗಾಗಿ ನಾನು ಇದನ್ನೇ ಪರ್ಚೇಸ್ ಮಾಡಿದೆ. ನೀವು ನೋಡ್ಬೋದು ಸೈಡಲ್ಲಿ ಆಕ್ಸಾರ್ ಅನ್ನೋ ಬ್ರ್ಯಾಂಡಿಂಗ್ ಕೂಡ ಇದೆ. ಟಾಪ್ನಲ್ಲಿ ಕೂಡ ಆಕ್ಸಾರ್ ಬ್ರ್ಯಾಂಡಿಂಗ್ ಇದೆ. ಆ್ಯಂಡ್ ಏರ್ ವೆಂಟ್ಸ್ ಬಂದು ಇಲ್ಲಿ ಮುಂದೆ ಚಿನ್ನ ಹತ್ರ ಒಂದಿದೆ, ಮತ್ತು ಇಲ್ಲಿ ಟಾಪಲ್ಲಿ ಹೆಡ್ಡಲ್ಲಿ ಒಂದಿದೆ, ಮತ್ತು ಇಲ್ಲಿ ಏರ್ ಔಟ್ ಆಗಲಿಕ್ಕೆ ಇಲ್ಲೂ ಒಂದು ವೆಂಟ್ ಕೂಡ ಇದೆ ಟಾಪ್ನಲ್ಲಿ. ನೀವು ಇಲ್ಲಿರೋ 3 ವೆಂಟ್ಸನ್ನು ಕೂಡ ಕ್ಲೋಸ್ ಆ್ಯಂಡ್ ಓಪನ್ ಮಾಡ್ಕೊಬೋದು. ಆ್ಯಂಡ್ ಇದು ಸಿಂಗಲ್ ವೈಸರ್. ಇದರಲ್ಲಿ ನಿಮಗೆ ಯಾವುದೇ ರೀತಿ ಟಿಂಟೆಡ್ ವೈಸರ್ ಸಿಗೋವಂಥದ್ದು ಇರೋಲ್ಲ. ಸೊ ಇದು ಸಿಂಗಲ್ ವೈಸರ್ ಮಾಡೆಲ್ ಕೂಡ. ಆಕ್ಸಾರ್ನ ಎಕ್ಸ್ ಸಿಂಬಲ್ ಕೂಡ ಟಾಪ್ನಲ್ಲಿ ಇದೆ. ಏನೋ ಬೇಕಣ್ಣ. ಇದಕ್ಕೆ ಮೌಂಟ್ ಬಂದು ಆಕ್ಸಾರ್ ಬ್ರುಟಾಲೆ ಅನ್ನೋ ಮಾಡೆಲ್ ಇಂದು ಹೆಲ್ಮೆಟ್ ಸ್ಪೆಸಿಫಿಕ್ ಮೌಂಟ್ ಬರುತ್ತೆ. ಅದನ್ನು ನಾನು ಪರ್ಚೇಸ್ ಮಾಡಿ ಇದಕ್ಕೆ ಹಾಕಿದ್ದೀನಿ. ಇದು ಬಂದು ನಾನು ಪರ್ಚೇಸ್ ಮಾಡಿರೋದು G2 ಪ್ರಾಡಕ್ಟ್ಸ್ ಅನ್ನೋ ಸ್ಟೋರ್ನಲ್ಲಿ. ನಾನು ತುಂಬ ಬೇರೆ ಬೇರೆ ಮೌಂಟ್ಸನ್ನು ಟ್ರೈ ಮಾಡಿದೆ. ಯಾವುದೋ ಇದಕ್ಕೆ ಅಷ್ಟು ಸ್ಪೆಸಿಫಿಕ್ ಆಗಿ ಸೆಟ್ ಆಗಲಿಲ್ಲ. ಏನಕ್ಕೆ ಈ ಚಿನ್ನ ಹತ್ರ ಬಂದು ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ, ಇಲ್ಲಿ ಸ್ವಲ್ಪ ಶೇಪ್ಸ್ ಜಾಸ್ತಿ ಇದೆ. ಸೊ ಅದಕ್ಕೆ ಅದು ಕ್ಲೀನಾಗಿ ಕೂರ್ತಾ ಇರಲಿಲ್ಲ. ಸೊ ನಾನು ಅದಾದಮೇಲೆ G2 ಪ್ರಾಡಕ್ಟ್ಸ್ನಲ್ಲಿ ಹೆಲ್ಮೆಟ್ ಸ್ಪೆಸಿಫಿಕ್ ಮೌಂಟ್ಸ್ ಬರುತ್ತೆ. ಈ ಹೆಲ್ಮೆಟಿಗೂ ಕೂಡ ಕಂಪ್ಲೀಟ್ ಸ್ಪೆಸಿಫಿಕ್ ಆಗಿ ಈ ಮೌಂಟ್ ಅಲ್ಲ, ಬಟ್ ಇದು ಸ್ವಲ್ಪ ಇರೋದ್ರಲ್ಲಿ ಸ್ವಲ್ಪ ಚೆನ್ನಾಗಿ ಸೆಟ್ ಆಗ್ತು. ಅದಕ್ಕೆ ಇದನ್ನು ಹಾಕಿದ್ದೀನಿ. ನೋಡಿ, ಒಳಗೆ ಕುಷನಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ವಿಂಡ್ ನಾಯ್ಸ್ ಕೂಡ ತುಂಬ ಅವಾಯ್ಡ್ ಆಗುತ್ತೆ. ಎಷ್ಟೊತ್ತು ಯೂಸ್ ಮಾಡಿದ್ರೂ ನಮಗೊಂದು ಚೂರು ಹೆಡ್ ಪೇನ್ ಆಗಲಿ ಏನೂ ಬರೋದಿಲ್ಲ. ಸೊ ತುಂಬ ಕ್ಲೀನಾಗಿದೆ ಕುಷನ್ಸು. ಕಂಪ್ಲೀಟ್ ಕುಷನ್ ಎಲ್ಲವನ್ನು ರಿಮೂವ್ ಮಾಡಿ ವಾಶ್ ಮಾಡಿ ಮತ್ತೆ ಫಿಕ್ಸ್ ಮಾಡ್ಕೊಬೋದು. ರಿಮೂವಬಲ್ ಕುಷನ್ಸ್ ಕೊಟ್ಟಿರೋದ್ರಿಂದ ಅದೊಂದು ಹೆಲ್ಪ್ಫುಲ್ ಆಗುತ್ತೆ. ಸೊ ಇದರಲ್ಲಿ ಒಳಗಡೆ ನೋಡ್ಬೋದು, ನಾನಿಲ್ಲಿ ಆ ಮುಂದೆ ಚಿನ್ನ ಹತ್ರ ಇರೋವಂಥ ಪ್ಲಾಸ್ಟಿಕ್ ಪಾರ್ಟಿಗೆ ಒಂದು ರೋಲ್ ಮಾಡಿ ಅದಕ್ಕೆ ಒಂದು ಥ್ರೆಡ್ಡನ್ನು ಹಾಕಿದ್ದೀನಿ. ಈ ಥ್ರೆಡ್ಡಿಗೆ ಏನಾಗುತ್ತೆ ಅಂದರೆ, ನಾನು DJI ಮೈಕ್ ಮಿನಿ ಇಲ್ಲಿಗೆ ಕ್ಲಿಪ್ ಮಾಡ್ತೀನಿ. ಅಲ್ಲಿಗೆ ಕ್ಲಿಪ್ ಮಾಡಿ ಮತ್ತು ಈ ಚಿನ್ನ ಪಾರ್ಟ್ ಏನಿದೆ ಇದಕ್ಕೆ ಸ್ಟಿಕ್ ಮಾಡ್ತೀನಿ ಮ್ಯಾಗ್ನೆಟ್ ಯೂಸ್ ಮಾಡಿ. ಯಾವುದೇ ಕಾರಣಕ್ಕೂ ಅಷ್ಟು ಈಸಿಯಾಗಿ ಬೀಳಲ್ಲ ಮೈಕು. ನಮಗೆಲ್ಲ ಗೊತ್ತಾಗೋಯ್ತು. ಸೊ ಇದಾಗಿರುತ್ತೆ ನನ್ನ ಮೋಟೋ ವ್ಲಾಗಿಂಗ್ ಸೆಟಪ್ ಮತ್ತು ಹೆಲ್ಮೆಟ್ ಡೀಟೇಲ್ಸ್. ಮತ್ತಷ್ಟು ಮಾಹಿತಿ ಬೇಕಾದಲ್ಲಿ ಕಮೆಂಟ್ಸ್ ಮೂಲಕ ತಿಳಿಸಿ. ಅಭಿಲಾಷ್ ಡೈರೀಸ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಅಷ್ಟೇ.